ಸರಿ, ಏನು ಮಾಡಬೇಕು ಅಂದರೆ ಮೊದಲು ಪ್ರಾಣಾಯಾಮವನ್ನು ಮಾಡಬೇಕು. ಪ್ರಾಣಾಯಾಮವನ್ನು ಮಾಡಿ ವಾಯುದೇವರನ್ನು ಭಕ್ತಿಯಿಂದ, ಪ್ರಾಣಾಯಾಮ ಮಾಡೋದು ಅಂದರೆ ನನ್ನ ವಾಯುವನ್ನು ನಿಗ್ರಹ ಮಾಡೋದು. ನನ್ನ ಶ್ವಾಸೋಚ್ಛ್ವಾಸವನ್ನು ಮಾಡಿಸುವವರು ವಾಯುದೇವರನ್ನು ನಿಗ್ರಹ ಮಾಡಬೇಕು ಅಂದರೆ ನಮಗೆ ಸಾಧ್ಯವಾ? ಆದ್ದರಿಂದ ವಾಯುದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಆ ಪ್ರಾಣಜಯವನ್ನು ಮಾಡಿಕೊಳ್ಳಬೇಕಂತೆ. ಪ್ರಾಣಜಯವನ್ನು ಮಾಡಿಕೊಂಡು ನಮ್ಮ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು, ಕಣ್ಣು, ಕಿವಿ, ಮೂಗು, ಬಾಯಿ, ಈ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಚಿಂತನ ಮಾಡಿ ಆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಮನೋಭಿಮಾನಿಯಾದಂತಹ ರುದ್ರದೇವರ ಪಾದಕ್ಕೆ ಒಯ್ದು ಇಡಬೇಕು. ಅಂದ್ರೆ ಅರ್ಥ ಏನು? ಎಲ್ಲ ಇಂದ್ರಿಯಗಳ ಕೆಲಸವನ್ನು ಬಿಟ್ಟು ಬಿಡಬೇಕು. ಈ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಮನೋಭಿಮಾನಿಯಾದ ರುದ್ರದೇವರ ಅಧೀನ, ರುದ್ರದೇವರ ದಾಸರು ಅಂತ ಆ ರುದ್ರದೇವರಲ್ಲಿ ಇವರನ್ನೆಲ್ಲ ಸ್ವಾಹ ಅಲ್ಲಿ ಒಯ್ದು ಇಡಬೇಕು. ಆಮೇಲೆ ಆ ಮನೋಭಿಮಾನಿಯಾದಂತಹ ರುದ್ರದೇವರಿದ್ದಾರಲ್ಲ ಅವರನ್ನು ಚಿಂತನ ಮಾಡಿ ಆ ಮನೋಭಿಮಾನಿಯಾದ ರುದ್ರದೇವರನ್ನು ನಮ್ಮ ಬುದ್ಧಿ ಅಭಿಮಾನಿಯಾದಂತಹ ಸರಸ್ವತಿಯ ಅಧೀನ ಅಂತ ಒಯ್ದು ಸರಸ್ವತಿಯ ಪಾದದಲ್ಲಿ ಈ ಎಲ್ಲ ರುದ್ರದೇವರು ಹಾಗೂ ಎಲ್ಲ ದೇವತೆಗಳನ್ನು ಒಯ್ದು ಅವರಲ್ಲಿ ಇಡಬೇಕು. ಅಂದ್ರೆ ಅರ್ಥ ಏನು? ಮನಸ್ಸಿನ ಕೆಲಸವನ್ನು ಪ್ರಾಯ ಎಲ್ಲ ನಿಲ್ಲಿಸಿಬಿಡಬೇಕು, ಬುದ್ಧಿಯ ಸರಸ್ವತಿಯ ಅಧೀನ ಅಂತ ಚಿಂತನೆ ಮಾಡಬೇಕು. ಆ ಸರಸ್ವತೀ ದೇವಿಯನ್ನು ಮನಶ್ಚ ಬುದ್ಧ್ಯ ಅಮಲಯಾ ನಿಯಮ್ಯ ಕ್ಷೇತ್ರಜ್ಞ ಅಂದರೆ ಜೀವಾಂತರ್ಯಾಮಿಯಾದಂತಹ ಭಗವಂತ ಅಂದರೆ ಸುಮ್ಮನೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಇವೆಲ್ಲ ಪಾತ್ರೆಗಳು ಅಂತ ಇಟ್ಕೊಳ್ಳಿ, ಒಂದೊಂದು ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ವಾಟಕಗಳು. ಈ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಇಷ್ಟಿಷ್ಟೇ ವಾಟಕಗಳು ಎಲ್ಲ ಒಯ್ದು ಮನೋಭಿಮಾನಿ ರುದ್ರದೇವರು, ಆ ರುದ್ರದೇವರು ಅನ್ನುವ ದೊಡ್ಡ ಪಾತ್ರೆಯನ್ನು ಸರಸ್ವತಿ, ಬುದ್ಧ್ಯಭಿಮಾನಿಯಾದ ಸರಸ್ವತಿ ಅವಳಲ್ಲಿ ಒಯ್ದು ಇಡೋದು. ಆ ಸರಸ್ವತೀ ದೇವಿಯನ್ನು ಕ್ಷೇತ್ರಜ್ಞೇ, ಜೀವಾಂತರ್ಯಾಮಿಯಾದಂತಹ ಭಗವಂತ ಇದ್ದಾನೆ, ಆ ಜೀವಾಂತರ್ಯಾಮಿಯಾದ ಭಗವಂತನ ಅಧೀನ ಅಂತ ಚಿಂತನೆ ಮಾಡಬೇಕು. ಸರಸ್ವತಿ ನೇರವಾಗಿ ಅಧೀನ ಅಲ್ಲ, ಬ್ರಹ್ಮ ಲಕ್ಷ್ಮೀ ದ್ವಾರ ಭಗವಂತನ ಅಧೀನ ಅಂತ ಚಿಂತನೆ ಮಾಡಬೇಕು. ಆ ಜೀವಾಂತರ್ಯಾಮಿಯಾದಂತಹ ಭಗವಂತ ಇದ್ದಾನಲ್ಲ ಕ್ಷೇತ್ರಜ್ಞ, ಅವನನ್ನು ಆತ್ಮ ಅಂದರೆ ದೇಹಾಂತರ್ಯಾಮಿಯಾದ ಭಗವಂತ. ನಮ್ಮ ಜೀವ ಇಷ್ಟು, ಆ ಜೀವನಲ್ಲಿ ಭಗವಂತ ಇದ್ದಾನೆ, ಆ ಭಗವಂತ ನಲ್ಲಿ ಈ ಎಲ್ಲ ದೇವತೆಗಳನ್ನು ಒಯ್ದು ಅಲ್ಲಿ ಇಟ್ಟಿರಬೇಕು. ಆ ಭಗವಂತ ಈ ದೇಹಾಂತರ್ಯಾಮಿಯಾದ ಭಗವಂತನ ಹತ್ತಿರ ಅವನನ್ನು ಕರೆದುಕೊಂಡು ಹೋಗಬೇಕು. ಅಂದರೆ ಅರ್ಥ ಏನು? ಅವರಿಬ್ಬರು ಒಂದೇ ಅಂತ ಚಿಂತನೆ ಮಾಡಬೇಕು. ಆತ್ಮಾನಂ ಆತ್ಮನಿ, ಈ ದೇಹಾಂತರ್ಯಾಮಿಯಾದ ಭಗವಂತ ಇದ್ದಾನಲ್ಲ ಇವನು ಸರ್ವವ್ಯಾಪ್ತನಾದಂತಹ ಏನು ಭಗವಂತ ಇದ್ದಾನೋ ಅವನ ಹತ್ತಿರ ಕರ್ಕೊಂಡು ಹೋಗಬೇಕು. ಅಂದ್ರೆ ಅರ್ಥ ಏನು? ಅವನು ಇವನು ಒಂದೇ ಎಂಬುದಾಗಿ ಚಿಂತನವನ್ನು ಮಾಡಬೇಕು. ಗೊತ್ತಾಯ್ತಲ್ಲ? ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳನ್ನು, ಉಮಾದೇವಿಯಿಂದ ಸಹಿತರಾದ ಸಕಲ ಇಂದ್ರಿಯಾಭಿಮಾನಿ ದೇವತೆಗಳು ರುದ್ರದೇವರ ಅಧೀನ, ಮನೋಭಿಮಾನಿಯಾದ ರುದ್ರದೇವರ ಅಧೀನ ಅಂತ ತಿಳಿದುಕೊಳ್ಳಬೇಕು. ಮನೋಭಿಮಾನಿಯಾದ ರುದ್ರದೇವರು ಬುದ್ಧ್ಯಭಿಮಾನಿಯಾದ ಸರಸ್ವತಿಯ ಅಧೀನ ಅಂತ ಇಟ್ಟುಕೊಳ್ಳಬೇಕು. ಆ ಸರಸ್ವತಿ ಬ್ರಹ್ಮ ಲಕ್ಷ್ಮೀ ದ್ವಾರ ಜೀವಾಂತರ್ಯಾಮಿಯಾದಂತಹ ಭಗವಂತನ ಅಧೀನ ಅಂತ ಚಿಂತನೆ ಮಾಡಬೇಕು. ಆ ಜೀವಾಂತರ್ಯಾಮಿಯಾದಂತಹ ಭಗವಂತ ದೇಹಾಂತರ್ಯಾಮಿಯಾದಂತಹ ಭಗವಂತನಿಂದ ಅಭಿನ್ನ ಅಂತ ಚಿಂತನೆ ಮಾಡಬೇಕು. ದೇಹಾಂತರ್ಯಾಮಿಯಾದಂತಹ ಭಗವಂತ ಸರ್ವತ್ರ ವ್ಯಾಪ್ತನಾದಂತಹ ಭಗವಂತನಿಂದ ಅಭಿನ್ನ ಎಂಬುದಾಗಿ ಚಿಂತನವನ್ನು ಮಾಡಬೇಕು. ಚಿಂತನವನ್ನು ಮಾಡಿದ ಮೇಲೆ ಆಮೇಲೆ ನಯತ್ರ ಕಾಲೋ ಅನಿಮಿಷ ಪ್ರಭು ಕುತೋನು ದೇವಾ ಜಗತಾಂಜ ಈಶಿರೇ ನಯತ್ರ ಸತ್ವಂ ನ ರಜತ್ತಮಶ್ಚನ ವಿಕಾರೋ ನ ಮಹಾನ್ ಪ್ರಧಾನಂ. ಆ ಭಗವಂತನ ಚಿಂತನವನ್ನು ಮಾಡಬೇಕು. ಆ ಭಗವಂತನ ಮಹಿಮೆಯನ್ನು ಹೇಳ್ತಾರೆ. ಅವನು ಎಂಥ ಭಗವಂತ ಅಂದರೆ ಆ ಭಗವಂತನ ವಿಷಯದಲ್ಲಿ ಕಾಲಹ ಅಂದರೆ ವಾಯುದೇವರು ಅಂತ ಅರ್ಥ. ವಾಯುದೇವರು ಅವನಿಗೇನು ಮಾಡಲಾರರು, ದೇವತೆಗಳು ಅವನನ್ನು ನಿಯಮನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಭಗವಂತ ಪರಂ. ಇದೊಂದು ಶ್ಲೋಕ ಬಹಳ ಚೆನ್ನಾಗಿದೆ. ಪರಂ ಪದಂ ವೈಷ್ಣವ ಮಾಮನಂತಿ ತದ್ ಯನ್ನೇತಿ ನೇತಿ ಇತ್ಯತದುತ್ಸೃಶಿಕ್ಷವಃ ವಿಸೃಜ್ಯ ದೌರಾತ್ಮ್ಯಮನನ್ಯ ಸೌಹೃದಾಃ
ಹೃದೋಪಗುಹ್ಯಾಪುರಮಂ ಪದೇ ಪದೇ. ಆ ಭಗವಂತನ ವೇದ ಏನು ಮಾಡುತ್ತೆ? ಪರಂ ಪದಂ ವೈಷ್ಣವಂ ಅಂದರೆ ಭಗವಂತನನ್ನು ಪ್ರತಿಪಾದಿಸುವ ವೇದಗಳು ಅಂತ ಅರ್ಥ. ಆ ವೇದಗಳೆಲ್ಲ ಹೇಗಿದೆ ಅಂದರೆ ದೇವರನ್ನು ನ ನ ನ ನ ನ ನ ನ ನ ನ ಅಂತ ಕರೆಯತ್ತಂತೆ. ನ ನ ನ ಅತದುತ್ಸೃಶಿಕ್ಷಿವ. ತತ್ ಅಂದರೆ ಬ್ರಹ್ಮ, ಅತತ್ ಅಂದರೆ ಬ್ರಹ್ಮನನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ಅವರೆಲ್ಲರನ್ನು ಉತ್ಸೃಕ್ಷು ಬಿಟ್ಟು ಬಿಡತ್ತಂತೆ ವೇದ. ಹೋಗ್ 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 ಹೋಗ್. ನೀವೆಲ್ಲ ಯಾರಾದರೂ ಹಿಂಗೆ ಸರಿ ಮಡಿಲಿ ಶಾಟಿ ಗಿಟ್ಟಿ ಒಣಾಕಿರ್ತಾರೆ. ಶಾಟಿ ಒಣಾಕಿದಾಗ ಯಾರಾದರೂ ಹತ್ರ ಬಂದರು ಏನು ಧೋ ಅಂತ ಬೈದು ಕಳಿಸ್ತಾರೆ. ಹಾಗೆ ವೇದಗಳೆಲ್ಲ ಲಕ್ಷ್ಮೀದೇವಿ ಬ್ರಹ್ಮದೇವ ಸರಿ, ರುದ್ರ ಸರಿ, ನೀನು ಸರಿ, ಯಾರೂ ಅಲ್ಲ ನೀವು, ನಾನು ದೇವರ ಸ್ತೋತ್ರ ನಾನು ಮಾಡಬೇಕು. ನ ನ ನ ಪ್ರಕೃತಿಯ ದೇವರು ನ, ಪ್ರಾಕೃತನ ದೇವರು ನ, ಬ್ರಹ್ಮಾಂಡವ ದೇವರು ಅಲ್ಲ, ದೇವತೆಗಳ ದೇವರು ಅಲ್ಲ, ನ ನ ಯಾರೂ ಅಲ್ಲ ದೇವರು. ಇವರೆಲ್ಲರಿಂದ ಅತ್ಯಂತ ವಿಲಕ್ಷಣ ಸರ್ವೋತ್ತಮ ಭಗವಂತ ಅಂತ ವೇದಗಳು ಹೇಳತ್ತಂತೆ. ಅತದುತ್ಸೃಶಿಕ್ಷವ ಎಲ್ಲರನ್ನೂ ದೂರ ಸರಿಸತ್ತೆ. ಸರಿ, ಹಂಗೇನು ಕಂಡಿಲ್ಲಲ್ರಿ, ನೀವು ಅಂತೀರೇನೋ ಬರೀ ವೇದ ಹಂಗೆ ಮಾಡುತ್ತೆ ಹೀಗೆ ಮಾಡುತ್ತೆ ಅಂತ. ಬೇಕಾದಷ್ಟು ವೇದ ನಾವೇ ಓದೀವಿ, ರುದ್ರ ಪಾರಾಯಣ ಮಾಡ್ತೇವೆ, ರುದ್ರನನ್ನೇ ಸರ್ವೋತ್ತಮ ಅಂತ ಹೇಳಿದೆ. ಹಿರಣ್ಯ ಗರ್ಭ ಸಮವರ್ತತಾಗ್ರೆ ಬ್ರಹ್ಮದೇವರನ್ನೇ ಸರ್ವೋತ್ತಮ ಅಂತ ಹೇಳಿದೆ. ನೀವಂತೀರಿ ದೇವರೊಬ್ಬರೇ ಸರ್ವೋತ್ತಮ ಅಂತ ವೇದ ಹೇಳುತ್ತೆ, ದೇವರೊಬ್ಬರೇ ಸರ್ವೋತ್ತಮ ಅಂತ ಹೇಳುತ್ತೆ ಅಂತ ನೀವಂತೀರಿ. ನಿಜ. ಆದರೆ ವೇದ ಏನು ಸ್ವಾರಸ್ಯ ಅಂದರೆ ವಿಸೃಜ್ಯ ದೌರಾತ್ಮ್ಯಂ ಅನನ್ಯ ಸೌಹೃದ. ವೇದಕ್ಕೆ ಸೌಹೃದ ಅಂದರೆ ಪ್ರೀತಿ. ಎಷ್ಟು ಪ್ರೀತಿ ಅಂದರೆ ಹೇಳೋದೆಲ್ಲರೂ ಹೇಳುತ್ತದೆ, ಆದರೆ ಹೃದ ಉಪಗುಹ್ಯ ಅಮುಂ ಪದೇ ಪದೇ ಅದೇನು ಮಾಡ್ತದೆ ಅಂದರೆ ಹಿರಣ್ಯ ಗರ್ಭ ಅನ್ನೋ ಮೇಲ್ ನೋಡೋದಕ್ಕೆ ಹಿರಣ್ಯ ಗರ್ಭ ಅಂದಿರ್ತದೆ, ಆದರೆ ಒಳಗೆ ಮನಸ್ಸೊಳಗೆ ಅಮುಂ ಉಪಗುಹ್ಯ ಈ ದೇವರನ್ನೇ ಮುಚ್ಚಿಟ್ಕೊಂಡಿರ್ತದದು. ಹಿರಣ್ಯ ಗರ್ಭ ಅಂದರೂ ದೇವರೇ, ರುದ್ರ ಅಂದರೂ ದೇವರೇ, ಒಳಗೆ ಮುಚ್ಚಿಟ್ಕೊಂಡು ದೇವರನ್ನೇ ಹೇಳೋದದು. ಮೇಲ್ ನೋಡ್ಲಿಕ್ಕೆ ಹಿರಣ್ಯ ಗರ್ಭನೂ ಅಂತದೆ, ಏನು ಬೇಕಾದಂಥದ್ದು. ಹೃದ ಉಪಗುಹ್ಯ ಎಷ್ಟು ಚೆನ್ನಾಗಿದೆ ನೋಡ. ಸೌಹೃದ. ಒಬ್ಬ ತಾಯಿ ಮನೆಗೆ ಎಲ್ಲ ಮಕ್ಕಳು ಬಂದಿರ್ತಾರೆ, ನನ್ನ ಮಕ್ಕಳು ಗೆಳೆಯಂದರು ಬಂದಿರ್ತಾರೆ, ಎಲ್ಲರೂ ಬಂದಾಗ ಏನು ಮಾಡ್ತಾರೆ, ತಾಯಿ ಎಲ್ಲರಿಗೂ ಸಮಾನ ಮಾಡಬೇಕು ಅನ್ನೋದಕ್ಕೆ ಮಗನಿಗೂ ಒಂದು ಚಾಕ್ಲೇಟು, ಎಲ್ಲರಿಗೂ ಚಾಕ್ಲೇಟ್ ಕೊಡ್ತಾಳೆ. ಆದರೆ ಮಗನ ಮೇಲೆ ಪ್ರೀತಿ ಬಹಳ ಇರ್ತದೆ ಅಂತ ಮುಚ್ಚಿ ಒಂದು ಎಕ್ಸ್ಟ್ರಾ ಕೊಟ್ಬಿಟ್ಟಿರ್ತಾಳೆ. ಮೇಲ್ ನೋಡ್ಲಿಕ್ಕೆ ಗೊತ್ತಾಗೋದಿಲ್ಲ. ಹೃದ ಉಪಗುಹ್ಯ ಮುಚ್ಚಿ ಕೊಡುತ್ತಂತೆ ವೇದ. ಹಾಗೆ ಹಿರಣ್ಯ ಗರ್ಭ ಜೋರಾಗಿ ಹೇಳಬೇಕಾದ್ರೆ ಹಿರಣ್ಯ ಗರ್ಭ ಅಂತ ಹೇಳಿರುತ್ತೆ, ಆದರೆ ಉಪಗುಹ್ಯ ಮನಸ್ಸಿನ ಒಳಗೆ, ಆ ಶಬ್ದದ ಒಳಗೆ ದೇವರನ್ನು ಮುಚ್ಚಿ ಕೊಡುತ್ತಂತೆ. ಯಾರು ಜ್ಞಾನಿಗಳೋ ಅದನ್ನು ಓಪನ್ ಮಾಡಿ ನೋಡ್ತಾರೆ, ದೇವರು ಕಾಣಿಸುತ್ತೆ. ಇಲ್ಲದೇ ಇದ್ದರೆ ಹಿರಣ್ಯ ಗರ್ಭ ಅಂತ ಅಂದ್ಕೊಳ್ಳುತ್ತೆ ಅಷ್ಟೇ. ಅದು ಜ್ಞಾನಿಗಳಾದವರಿಗೆ ಅದು ಗೊತ್ತಾಗತ್ತೆ. ಅಂತಹ ಭಗವಂತನನ್ನು ಸ್ತೋತ್ರ ಮಾಡಬೇಕು. ಅಂತಹ ಭಗವಂತ ಇತ್ತಂ ಮುನಿಸ್ತು ಪರಮೇದ್ಯವಸ್ಥಿತ. ಆಮೇಲೆ ಇಷ್ಟೆಲ್ಲ ಆದ ಮೇಲೆ ಜ್ಞಾನಿ ಇನ್ನು ಮುಗಿಸಿ ಇನ್ನು ಹೊರಡಬೇಕು ಅನ್ನೋದಕ್ಕೆ ಏನು ಮಾಡಬೇಕು? ಹೊರಡಬೇಕು. ಹಾಗಾಗಿ ಅವನು ಉತ್ಕ್ರಮಣವನ್ನು ಮಾಡಬೇಕು. ಏನದು ಉತ್ಕ್ರಮಣ? ಹೇಗೆ ಮಾಡಬೇಕು? ಅದಕ್ಕೆ ಪ್ರಕ್ರಿಯೆಯನ್ನು ಹೇಳ್ತಾರೆ. ಉತ್ಕ್ರಮಣದ ಪ್ರಕ್ರಿಯೆ ನಮ್ಮ ದೇಹದ ಮಧ್ಯದಲ್ಲಿ ಬ್ರಹ್ಮನಾಡಿ ಇದೆ. ಆ ಬ್ರಹ್ಮನಾಡಿ ಎಲ್ಲಿಯವರೆಗೆ ಇದೆ ಅಂದರೆ ನಮ್ಮ ಗುದಸ್ಥಾನದವರೆಗೆ ಬ್ರಹ್ಮನಾಡಿ ಇದೆ. ಆ ಗುದಸ್ಥಾನದ ಮೂಲದಲ್ಲಿ ಇರುವಂತಹ ಚಕ್ರ ಮೂಲಾಧಾರ ಚಕ್ರ ಅಂತ. ಆ ಮೂಲಾಧಾರ ಚಕ್ರ ಅಲ್ಲಿ 4 ದಳದ ಪದ್ಮ ಇದೆ. ಆ 4 ದಳದ ಪದ್ಮ ಇರುವಂತಹ ಏನು ಬ್ರಹ್ಮನಾಡಿಯ ಕೊನೆಯ ಭಾಗ, ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ನೋಡಿ, ಅಲ್ಲಿ 4 ದಳದ ಒಂದು ಪದ್ಮ. ಆ ಪದ್ಮದಲ್ಲಿ ಉದಾನ ವಾಯು ಇರುತ್ತಾನೆ. ನಮ್ಮ ದೇಹದಲ್ಲಿ ಪ್ರಾಣಾಪಾನ ವ್ಯಾನೋದಾನ ಸಮಾನ ಹೀಗೆ 5 ವಾಯುಗಳಿದೆ. ಎಲ್ಲ ವಾಯುಗಳು ಒಂದೊಂದು ಕಡೆಗೆ ಇದೆ. ಆದರೆ ಉದಾನ ಇರೋದು ಈ ಬ್ರಹ್ಮನಾಡಿಯಲ್ಲಿ ಇರ್ತಾನೆ. ಆ ಬ್ರಹ್ಮನಾಡಿಯಲ್ಲಿರುವಂತಹ ಉದಾನ ನಾಮಕನಾದಂತಹ ಏನು ವಾಯು ಇದ್ದಾನೆ, ಅವನು ಮೂಲಾಧಾರ. ಆ 4 ದಳ ಪದ್ಮದಲ್ಲಿ ಇರುವಂತಹ ಉದಾನ ವಾಯುವನ್ನು ಧ್ಯಾನ ಮಾಡಿ ಶಕ್ತಿಯಿಂದ ಸಾಮರ್ಥ್ಯ
ವಕ್ಷದಿಂದ ಅವನನ್ನು ಮೇಲೆ ಕರೆದುಕೊಂಡು ಬರಬೇಕು. ಎಲ್ಲಿ? ನಾಭಿಯಲ್ಲಿ ಕರೆದುಕೊಂಡು ಬರಬೇಕು. ನಾಭಿಯಲ್ಲಿ 6 ದಳದ ಪದ್ಮ ಇದೆ. ನಾಭಿಯಲ್ಲಿ 6 ದಳದ ಪದ್ಮ ಇದೆ. ಅಲ್ಲಿ ಆ ವಾಯುವನ್ನು ಕರೆದುಕೊಂಡು ಬರಬೇಕು. ಅಲ್ಲಿಂದ ಮತ್ತೆ ಆ ಉದಾನವನ್ನು ಎಳೆದುಕೊಂಡು ಬಂದು ಹೃದಯಕ್ಕೆ ಕರೆದುಕೊಂಡು ಬರಬೇಕು. ಹೃದಯದಲ್ಲಿ 8 ದಳದ ಪದ್ಮ ಇದೆ. ಅಲ್ಲಿ ಆ ವಾಯುವನ್ನು ಕರೆದುಕೊಂಡು ಬರಬೇಕು. ಅಲ್ಲಿಂದ ಹೃದಯದಿಂದ ಮೇಲೆ ಸ್ವಲ್ಪ ಈ ಕಂಠದ ಸ್ವಲ್ಪ ಕೆಳಭಾಗದಲ್ಲಿ ಅಲ್ಲಿ ಕರೆದುಕೊಂಡು ಬರಬೇಕು. ಅಲ್ಲಿ 12 ದಳದ ಪದ್ಮ ಇದೆ. ಅಲ್ಲಿಂದ ತಾಲು ಮೂಲ, ನಮ್ಮ ತಾಲು ಮೂಲ ಈ ಭಾಗದಲ್ಲಿ ಇರುವಂತಹ ಅಲ್ಲಿ 2 ದಳದ ಪದ್ಮ ಇದೆ. ಅಲ್ಲಿ ಆ ವಾಯುವನ್ನು ಕರೆದುಕೊಂಡು ಬರಬೇಕು. ಅಲ್ಲಿಂದ ಮೇಲೆ ಭ್ರೂಮಧ್ಯ, ಬಹಳ ಭ್ರೂಮಧ್ಯಕ್ಕೆ ಬರಬೇಕು. ಆ ಭ್ರೂಮಧ್ಯಕ್ಕೆ ಅಲ್ಲಿ ಭ್ರೂಮಧ್ಯದಲ್ಲಿ 4 ದಳದ ಪದ್ಮ ಇದೆ. ಅಲ್ಲಿ ವಾಯುವನ್ನು ಕರೆದುಕೊಂಡು ಬರಬೇಕು. ಭಾಗವತ ಹೇಳುತ್ತೆ, ಇಲ್ಲಿ ಮತ್ತು ಇಲ್ಲಿ, ಇಲ್ಲಿ ಮತ್ತು ಇಲ್ಲಿ ಬಂದಾಗ ಬಹಳ ಎಚ್ಚರಿಕೆ ಇರಬೇಕಂತೆ. ಯಾಕೆ ಅಂದರೆ ಇಲ್ಲಿ ಹೊರಗೆ ಹೋಗೋದಕ್ಕೆ ಬಹಳ ದಾರಿಗಳಿದೆ. ಹೃದಯದಲ್ಲಿ ಏನು ಸಮಸ್ಯೆ ಇಲ್ಲ, ಎಲ್ಲ ಫುಲ್ ಪ್ಯಾಕ್ಡ್ ಇದೆ, ಏನು ತೊಂದರೆ ಇಲ್ಲ. ಆದರೆ ಇಲ್ಲಿ ಬಂದರೆ ಬಹಳ ಎಚ್ಚರಿಕೆ ಇರಬೇಕು. ಯಾಕೆ ಅಂದರೆ ಇಷ್ಟು ವರ್ಷ ಅನಂತ 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 ಜನ್ಮಗಳಿಂದ ಮಾಡಿದ ಸಾಧನೆಯಿಂದ ಈ ಉತ್ಕ್ರಾಂತಿಯನ್ನು ಮಾಡಿಕೊಳ್ಳುವ ಯೋಗ್ಯತೆ ಬಂದಿರುತ್ತೆ. ಉತ್ಕ್ರಾಂತಿ ಮಾಡಿಕೊಂಡು ಬ್ರಹ್ಮನಾಡಿಯಿಂದ ಹೀಗಿಲ್ಲಿ ಬಂದಿರ್ತಿ. ಇಲ್ಲೇನಾದರೂ ಸ್ವಲ್ಪ ಮಿಸ್ ಆದರೆ ಮೋಕ್ಷಕ್ಕೆ ಹೋಗೋದು ಎಲ್ಲೋ ಹೋಗಿಬಿಡ್ತೀವಿ. ಕಿವಿಯಿಂದೋ ಕಣ್ಣಿನಿಂದೋ ಹೊರಗೆ ಹೋಗಿಬಿಟ್ರೆ ಗೋವಿಂದ, ಮತ್ತೆಲ್ಲ ABCD ಶುರು ಮಾಡಬೇಕು. ಅದಕ್ಕೆ ಬಹಳ ಎಚ್ಚರದಿಂದ ಇರಬೇಕು. ಆಮೇಲೆ ಈ ಭ್ರೂಮಧ್ಯದಿಂದ ಮೂರ್ಧಾ, ತಲೆಯ ಮೇಲೆ ಬರಬೇಕು. ಅಲ್ಲಿ 12 ದಳದ ಪದ್ಮ ಇರುತ್ತೆ. ಆ 12 ದಳದ ಪದ್ಮದಲ್ಲಿ ಬಂದು ಅಲ್ಲಿ ಠಪ್ ಅಂತ ಆ ಬ್ರಹ್ಮರಂಧ್ರವನ್ನು ಭೇದನ ಮಾಡಿ ಅವನು ಮುಕ್ತಿಗೆ ಹೋಗ್ತಾನೆ. ಇದು ಉತ್ಕ್ರಾಂತಿಯನ್ನು ಮಾಡುವ ಕ್ರಮ. ಇಲ್ಲಿ ಯಾದವಾರ್ಯರು ಒಂದು ಮಾತನ್ನು ಹೇಳ್ತಾರೆ, ಈ ಉತ್ಕ್ರಾಂತಿ ಎಲ್ಲರಿಗೂ ಕಂಪಲ್ಸರಿ ಏನಲ್ಲ. 2 ತರಹದ ಸಾಧಕರಿದ್ದಾರೆ. ಒಂದು ಭಕ್ತ್ಯಾದಿ ಪ್ರಧಾನರು, ಇನ್ನೊಂದು ವಾಯುಜಯಾದಿ ಪ್ರಧಾನರು ಅಂತ. ಭಕ್ತಿ, ಶ್ರವಣ ಮನನ ಭಕ್ತಿ ಇವುಗಳನ್ನು ಮಾಡಿಕೊಂಡವರಿಗೆ ಇದೇ ತರಹದ ಉತ್ಕ್ರಾಂತಿ ಆಗತ್ತೆ ಅಂತೇನು ಕಂಪಲ್ಸರಿ ಇಲ್ಲ, ಮಾಡಬೇಕಾಗಿಲ್ಲ. ಯಾರು ಪ್ರಾಣಾಯಾಮ, ಇಂದ್ರಿಯ ಜಯ ಇವುಗಳನ್ನು ಮಾಡಿಕೊಂಡು ವಾಯುಜಯಾದಿಗಳನ್ನು ಮಾಡಿಕೊಂಡು ಮುಕ್ತಿಗೆ ಹೋಗೋರಿದ್ದಾರೋ ಅವರಿಗೆ ಮಾತ್ರ ಈ ತರಹದ ಉತ್ಕ್ರಮಣವಾಗತ್ತೆ ಅಂತನ್ನುವ ಮಾತನ್ನು ತಿಳಿಸಿಕೊಡ್ತಾರೆ. ಸ್ಥಿತ್ವಾ ಯದಿ ಪ್ರಯಾಸ್ಯತ್ಯಥ ಪಾರಮೇಷ್ಠ್ಯಂ ವೈಯಾಹಸಾನಾಮುತ ಯದ್ವಿಹಾರಂ ಅಷ್ಟಾಧಿಪತ್ಯಂ ಗುಣಸನ್ನಿವಾಪೆ ಸಹೈವ ಗಚ್ಚೇನ್ಮನಸೇಂದ್ರಿಯೈಶ್ಚ. ಹೊರಗೆ ಹೋಗ್ತಾನಲ್ಲ, ಹೋದ ಕೂಡಲೇ ಆ ಜೀವ ಅವನ ಜೊತೆಗೆ ಈ ನಮ್ಮ ಜಡವಾದ ಇಂದ್ರಿಯಗಳು ಇದ್ದೇ ಇರುತ್ತೆ, ಹೋಗೋದಿಲ್ಲ. ಅವನು ಮಹರ್ಲೋಕಕ್ಕೆ ಹೋಗಲಿ, ಸತ್ಯಲೋಕಕ್ಕೆ ಹೋಗಲಿ, ವೈಕುಂಠಕ್ಕೆ ಹೋಗಲಿ, ಎಲ್ಲಿಯವರೆಗೆ ಮುಕ್ತನಾಗೋದಿಲ್ಲವೋ ಅಲ್ಲಿಯವರೆಗೆ ಈ ಜಡವಾದ ಇಂದ್ರಿಯಗಳು, ದೇಹಗಳು ಅವನಿಗೆ ಇದ್ದೇ ಇರುತ್ತೆ, ಇರಲೇಬೇಕು. ಯೋಗೇಶ್ವರಾಣ. ಸರಿ, ಎಲ್ಲಿ ಹೋಗ್ತಾರೆ ಇವರು? ಎಲ್ಲಿ ಹೋಗ್ತಾರೆ? ಮತ್ತೊಂದು ಅದ್ಭುತವಾದಂತಹ ವಿಷಯ. ಯೋಗೇಶ್ವರಾಣಾಂ ಗತಿಮಾಮನಂತಿ ಬಹಿಸ್ತ್ರಿಲೋಕ್ಯಾಃ ಪವನಾಂತರಾತ್ಮ ನ ಕರ್ಮಭಿಸ್ತಾಂ ಗತಿಮಾಪ್ನುವಂತಿ ವಿದ್ಯಾ ತಪೋ ಯೋಗ ಸಮಾಧಿ ಭಾಜಾ. ಎಲ್ಲೆಲ್ಲಿ ಹೋಗ್ತಾರೆ? ಬಹಳ ಚೆನ್ನಾಗಿದೆ ಟ್ರಾವೆಲ್, ಬಹಳ ಚೆನ್ನಾಗಿದೆ, ತಿಳಿದುಕೊಳ್ಳೋಣ. ಎಲ್ಲಿ ಹೋಗ್ತಾರೆ ಅಂದರೆ, ಇವರು ಹೋದ ಮೇಲೆ ಅದೆಲ್ಲ ಮಾರ್ಗಗಳೆಲ್ಲ ಹೇಗೆ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ ಅಂತನ್ನುವ ಒಂದು ಪ್ರಕ್ರಿಯೆಯನ್ನು ತಿಳಿಸಿಕೊಡ್ತಾರೆ. ಇಲ್ಲಿಂದ ಹೊರಗೆ ಹೋದ ಕೂಡಲೇ ಅವರಿಗೆ ಒಂದು ಮಾರ್ಗ ಅಂತ ಇರುತ್ತೆ. ಮಾರ್ಗ ಅಂತ, ಅರ್ಚಿರಾದಿ ಮಾರ್ಗ ಅಂತ ಅದನ್ನು ಕರೆಯೋದು. ಅದೆಲ್ಲ ಅನೇಕ ಶ್ಲೋಕಗಳಲ್ಲಿ ಬಂದಿದೆ. ಅದನ್ನು ನಾನು ಸಂಗ್ರಹ ಮಾಡಿ ಹೇಳಿಬಿಡ್ತೇನೆ. ಆಯಾ ಶ್ಲೋಕಗಳನ್ನು ಹೇಳ್ತಾ ಹೋದರೆ ಮಧ್ಯ ಮಧ್ಯದಲ್ಲಿ ಕಟ್ಟಾಗತ್ತೆ ಅನ್ನೋದಕ್ಕಾಗಿ. ಅರ್ಚಿರಾದಿ ಲೋಕ ಅಂತ ಹೇಳ್ತಾರೆ, ಅರ್ಚಿರಾದಿ ಮಾರ್ಗ ಅಂತ. ಮುಕ್ತಿಗೆ ಹೋಗುವ ವ್ಯಕ್ತಿ ಎಲ್ಲಿ ಹೋಗ್ತಾನೆ, ಹೇಗೆ ಹೋಗ್ತಾನೆ ಅಂದರೆ, ಮೊದಲು ಅರ್ಚಿರ್ಲೋಕ ಅಂತ ಇದೆ. ಈ ಅರ್ಚಿರ್ಲೋಕದಲ್ಲಿ 2 ದೇವತೆಗಳಿದ್ದಾರೆ, ಅಗ್ನಿ ಮತ್ತು ಜ್ಯೋತಿ ಅಂತ. 2 ಅಗ್ನಿಯ ಮಕ್ಕಳು, ಅಗ್ನಿ ಮತ್ತು ಜ್ಯೋತಿ ಅಂತ.
ಹೇಗಿದೆ ಅಂದರೆ, ಈಗ ನೀವು ಮೊನ್ನೆ ನಾನು ಬಂದ ಕೂಡಲೇ ಏನೋ ಹೂ ಹಾಕಿ ಏನೇನೋ ಸ್ವಾಗತ ಮಾಡಿದ್ರಲ್ಲ, ಹಾಗೆ ಆ ಎಲ್ಲ ದೇವತೆಗಳು ಒಬ್ಬ ಅಪರೋಕ್ಷ ಜ್ಞಾನಿ ಮೋಕ್ಷಕ್ಕೆ ಹೋಗ್ತಾನೆ ಅಂದರೆ ದಾರಿ ಕಾಯ್ತಾ ಇರ್ತಾರಂತೆ. ಹೇ ಬಾರೋ 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 ಅಂತ ಹೇಳಿ ಪುಷ್ಪವೃಷ್ಟಿ ಮಾಡೋದೇನೋ ಕರೆಯೋದೇನೋ, ಭಾರೀ ಆನಂದ ಅವರಿಗೆ. ಹಾಗೆ ಕರೆದುಕೊಳ್ತಾರಂತೆ. ಆ ಅಗ್ನಿ ಜ್ಯೋತಿ ಹತ್ರ ಹೋಗಿ ಅವರಿಗೆ ನಮಸ್ಕಾರವನ್ನು ಮಾಡಿ ಅಲ್ಲಿಂದ ವಾಯುಲೋಕಕ್ಕೆ ಹೋಗ್ತಾರೆ. ಈ ವಾಯು ಯಾರು? ವಾಯುದೇವರ ಮಗ, ಆತಿವಾಹಿಕ ವಾಯು, ಪ್ರಧಾನ ವಾಯು ಅಲ್ಲ, ಆತಿವಾಹಿಕ ವಾಯು ಅಂತ ಇವನನ್ನು ಕರೆಯೋದು. ಅಲ್ಲಿ ಹೋಗ್ತಾರೆ. ಅದಾದ ಮೇಲೆ ಅಹಹ ಅನ್ನುವ ಲೋಕ. ಅಹ ಅಂದರೆ ಹಗಲು, ಹಗಲಿಗೆ ಅಭಿಮಾನಿಯಾದಂತಹ ದೇವತೆ ಇರುವಂತಹ ಲೋಕ. ಅಲ್ಲಿ ಇಬ್ಬರು ದೇವತೆಗಳು, ಒಬ್ಬನು ಹಗಲಿಗೆ ಅಭಿಮಾನಿ ದೇವತೆ ಅಹಹ ಅಂತ ಅವನಿಗೆ ಹೆಸರು, ಮತ್ತೊಬ್ಬನು ಮಧ್ಯಾಹ್ನಕ್ಕೆ ಅಭಿಮಾನಿ ದೇವತೆ ಅಭಿಜಿತ್ ಅಂತ ಅವನಿಗೆ ಹೆಸರು. ಲೋಕ ಒಂದೇ, ದೇವತೆಗಳು ಇಬ್ಬರು. ಆ ಅಹಹ ಅಭಿಜಿತ್ ಇಬ್ಬರ ಹತ್ತಿರ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಮುಂದೆ ಹೋಗ್ತಾನೆ. ಎಲ್ಲಿ? ಶುಕ್ಲ ಪಕ್ಷ ಅನ್ನುವಂತಹ ದೇವತೆ, ಶುಕ್ಲ ಪಕ್ಷಕ್ಕೆ ಅಭಿಮಾನಿಯಾದಂತಹ ದೇವತೆ, ಅವನ ಲೋಕಕ್ಕೆ ಹೋಗ್ತಾರೆ. ಅಲ್ಲೂ ಮತ್ತೆ ಇಬ್ಬರು ದೇವತೆಗಳು, ಒಬ್ಬ ಶುಕ್ಲ ಪಕ್ಷಾಭಿಮಾನಿ ದೇವತೆ, ಮತ್ತೊಬ್ಬ ಪೌರ್ಣಿಮಾ ಅದಕ್ಕೆ ಅಭಿಮಾನಿ ದೇವತೆ. ಅವರಿಬ್ಬರಿಗೂ ನಮಸ್ಕಾರ ಮಾಡಿ ಅವರಿಂದ ಪುರಸ್ಕೃತನಾಗಿ ಅಲ್ಲಿಂದ ಷಣ್ಮಾಸ ಉತ್ತರಾಯಣಂ, ಗೀತೆಯಲ್ಲಿ ಬಂದಿದೆ ಇದು. ಷಣ್ಮಾಸಾಹ, 6 ಮಾಸಕ್ಕೆ ಅಭಿಮಾನಿಗಳಾದಂತಹ ದೇವತೆಗಳು, ಅವರ ಲೋಕಕ್ಕೆಲ್ಲ ಹೋಗ್ತಾನೆ. ಅದಾದ ಮೇಲೆ ಉತ್ತರಾಯಣಕ್ಕೆ ಅಭಿಮಾನಿಯಾದಂತಹ ದೇವತೆ ಅವನ ಲೋಕಕ್ಕೆ ಹೋಗ್ತಾರೆ. ಅಲ್ಲೂ ಇಬ್ಬರು ದೇವತೆಗಳು, ಒಬ್ಬ ಉತ್ತರಾಯಣಕ್ಕೆ ಅಭಿಮಾನಿ ದೇವತೆ, ಇನ್ನೊಬ್ಬ ವಿಷುವ ಎಂಬ ದೇವತೆ, ಅವನ ಹತ್ತಿರ ಹೋಗ್ತಾರೆ. ಅಲ್ಲಿಂದ ಮುಂದೆ ಸಂವತ್ಸರಾಭಿಮಾನಿಯಾದಂತಹ ದೇವತೆ ತಟಿತ್ ಎಂಬಂತಹ ಲೋಕ, ಅಲ್ಲಿಂದ ವರುಣಲೋಕ, ವರುಣಲೋಕದಿಂದ ದಕ್ಷ ಪ್ರಜಾಪತಿಯ ಲೋಕ, ಅಲ್ಲಿಂದ ಸೂರ್ಯಲೋಕ, ಸೂರ್ಯಲೋಕದಿಂದ ಚಂದ್ರಲೋಕ, ಚಂದ್ರಲೋಕ ಆದ ಮೇಲೆ ವೈಶ್ವಾನರ ಲೋಕ, ವೈಶ್ವಾನರ ಲೋಕ ಆದ ಮೇಲೆ ಇಂದ್ರಲೋಕ, ಇಂದ್ರಲೋಕ ಆದ ಮೇಲೆ ಬರ್ಕೋತಾ ಇದ್ದೇನೆ, ಸ್ಲೋ ಹೇಳ್ತೀನಿ, ಸಂವತ್ಸರ ಆದ ಮೇಲೆ ತಟಿತ್ ಲೋಕ, ತಟಿತ್ ಆದ ಮೇಲೆ ವರುಣಲೋಕ. ಆ ವರುಣಲೋಕಕ್ಕೆ ಹೋದಾಗ ಹೇಳ್ತಾರೆ, ವರುಣಲೋಕಕ್ಕೆ ಹೋದಾಗ ಆ ವರುಣನ ಪಾಶ, ವರುಣನ ದಂಡ, ಸತ್ಯಾನೃತೆ ಸತ್ಯಾನೃತೆ, ಅವನು ನೀನು ಸುಳ್ಳು ಹೇಳ್ತೀಯೋ ಖರೆ ಹೇಳ್ತೀಯೋ ಅಂತ ಗೊತ್ತಾಗ್ಬಿಡುತ್ತಲ್ಲಿ. ಅಲ್ಲಿ ವರುಣನ ಹತ್ರ ಹೋದ ಮೇಲೆ ನಾವು ಮುಚ್ಚಿ 3 ಹೊತ್ತು ಸಂಧ್ಯಾವನ್ನು ಮಾಡಿಯಲ್ಲೋ ಗೊತ್ತಾಗ್ಬಿಡುತ್ತೆ ಅವನಿಗೆ. ಆ ವರ್ಣಲೋಕಕ್ಕೆ ಹೋದರೆ ಶ್ರೀಪಾದ ಬರೋ ಅಗತ್ಯನೂ ಇಲ್ಲ ಅಲ್ಲಿ, ಆ ವರುಣನೇ ನಮ್ಮನ್ನು ಓಡಿಸ್ಬಿಡ್ತಾನೆ. ವರುಣಲೋಕ, ಅಲ್ಲಿಂದ ದಕ್ಷ ಪ್ರಜಾಪತಿಯ ಲೋಕ, ವರುಣಲೋಕ ಆದ ಮೇಲೆ ದಕ್ಷ ಪ್ರಜಾಪತಿಯ ಲೋಕ. ಅದಾದ ಮೇಲೆ ಸೂರ್ಯ ಆದ ಮೇಲೆ ಚಂದ್ರ ಆದ ಮೇಲೆ ವೈಶ್ವಾನರ ಆದ ಮೇಲೆ ಇಂದ್ರ ಆದ ಮೇಲೆ ಧ್ರುವಲೋಕ ಆದ ಮೇಲೆ ಭಾರತೀ ದೇವಿ ಆದ ಮೇಲೆ ವಾಯುದೇವರು. ಸ ಏನಾನ್ ಬ್ರಹ್ಮ ಗಮಯತಿ, ಆ ವಾಯುದೇವರು ನಮ್ಮನ್ನು ಸತ್ಯಲೋಕಕ್ಕೆ ಕಳಿಸೋದಿದ್ರೆ ಸತ್ಯಲೋಕ, ಮತ್ತೊಂದು ಕಡೆ ಕಳಿಸೋದಿದ್ರೆ ಮತ್ತೊಂದು ಕಡೆ ಅವರು ನಮ್ಮನ್ನು ಕಳಿಸ್ತಾರೆ. ಇಷ್ಟು ಇದು ದಾರಿ, ಮಾರ್ಗ. ಈಗ ಯಾರು ಎಲ್ಲಿ ಹೋಗ್ತಾರೆ ಅಂತ ವಿಚಾರ, ಯಾರು ಎಲ್ಲಿ ಹೋಗ್ತಾರೆ ಅನ್ನೋದನ್ನು ನಮಗೆ ಭಾಗವತ ಬಹಳ ಸುಂದರವಾಗಿ ತಿಳಿಸಿಕೊಡುತ್ತೆ. ವಿದ್ಯಾ ತಪೋ ಯೋಗ ಸಮಾಧಿ ಭಾಜಾಂ. ಸಮಾಧಿ ಅಂದರೆ ಧ್ಯಾನ. ಈಗ ನೀನು ಮಾಡ್ತಾ ಇದೆಯಲ್ಲ ಅದಲ್ಲ, ಸಮಾಧಿ ಅಂದರೆ ಅದೊಂದು ಬೇರೆ ಇದೆ. ಸಮಾಧಿ ಅಂದರೆ ಅದೊಂದು ಧ್ಯಾನ. ಆ ಧ್ಯಾನ ಹೇಗಿದೆ ಅಂದರೆ 3 ತರಹದ ವಿದ್ಯಾ ಸಮಾಧಿ, ವಿದ್ಯಾ ಎಂಬಂತಹ ಧ್ಯಾನ, ತಪಸ್ಸು ಎಂಬಂತಹ ಧ್ಯಾನ, ಯೋಗ ಎಂಬಂತಹ ಒಂದು ಧ್ಯಾನ. ಇದನ್ನು ಮಾಡುವ ಯೋಗ್ಯತೆ ಬೇರೆ ಬೇರೆ ಜನರಿಗೆ ಇದೆ. ಏನು ಅದನ್ನು ಸಾಮಾನ್ಯವಾಗಿ ತಿಳಿದುಕೊಳ್ಳೋಣ. ವಿದ್ಯಾ ಅಂದರೆ ಅದರಲ್ಲಿ 2, ಜ್ಞಾನ ಮಹಾಜ್ಞಾನ ಅಂತ 2. ಜ್ಞಾನ ಅಂದರೆ ಏನು ಅಂದರೆ, ಧ್ಯಾನಕ್ಕೆ ಕುಳಿತರೆ ಅನಾಯಾಸೇನ, ಯಾವ ಕಷ್ಟ ಇಲ್ಲದೇನೆ 1 ಮುಹೂರ್ತದವರೆಗೆ ಅಖಂಡವಾಗಿ ಭಗವಂತನ ಅಪರೋಕ್ಷ ಜ್ಞಾನ ಆಗ್ತಾ ಇದ್ದರೆ ಅದನ್ನು ಜ್ಞಾನ ಅಂತ ಕರೀತಾರೆ. ಜ್ಞಾನ ಅಂದರೆ ಸಮಾಧಿಗೆ ಕುಳಿತ ಅಪರೋಕ್ಷ ಜ್ಞಾನಿಗೆ 1 ಮುಹೂರ್ತ ಅಂದರೆ 48 ನಿಮಿಷ, ಅಷ್ಟರವರೆಗೆ
ಅಖಂಡವಾಗಿ ಭಗವಂತನ ಜ್ಞಾನ, ಭಗವಂತನ ಸಾಕ್ಷಾತ್ಕಾರ ಆಗ್ತಾ ಇರಬೇಕು. ಅಂದರೆ ಅದನ್ನು ಜ್ಞಾನಯೋಗ ಅಂತ ಕರೀತಾರೆ, ಜ್ಞಾನ ಸಮಾಧಿ ಅಂತ ಕರೀತಾರೆ. ಇಂತಹ ಯೋಗ್ಯತೆ ಇರುವಂತಹ ಜನರೇನಿದ್ದಾರಲ್ಲ, ಇವರು ಎಲ್ಲಿ ಹೋಗ್ತಾರೆ? ಸತ್ಯಲೋಕಕ್ಕೆ ಹೋಗ್ತಾರೆ. ಇವರೆಲ್ಲಿ ಹೋಗ್ತಾರೆ? ಸತ್ಯಲೋಕಕ್ಕೆ ಹೋಗ್ತಾರೆ. ಇವರನ್ನು ಏನಂತ ಕರೀತಾರೆ? ಪ್ರತೀಕಾಲಂಬನರು ಅಂತ ಇವರನ್ನು ಕರೆಯೋದು. ಪ್ರತೀಕಾಲಂಬನರು. ಪ್ರತೀಕಾಲಂಬನರು ಅಂದರೆ ಒಂದು ಪ್ರತಿಮೆಯಲ್ಲಿ, ದೇಹದಲ್ಲಿ ಮಾತ್ರ ಭಗವಂತನ ಉಪಾಸನೆ, ಅಥವಾ ರಾಮರೂಪ ಮಾತ್ರ ಅವರಿಗೆ ಉಪಾಸನೆಗೆ ಹೇಳಿರ್ತಾರೆ, ಕೃಷ್ಣ ರೂಪ ಹೇಳಿರ್ತಾರೆ. ಅಂತೂ ಒಂದು ಪ್ರತಿಮೆಯಲ್ಲಿ, ಒಂದು ಸೀಮಿತ ಪ್ರತಿಮೆಯಲ್ಲಿ ಭಗವಂತನ ಉಪಾಸನೆಯನ್ನು ಮಾಡಿ ಅಪರೋಕ್ಷ ಜ್ಞಾನವನ್ನು ಮಾಡಿಕೊಳ್ಳುವವರು ಯಾರೋ ಅವರು ಪ್ರತೀಕಾಲಂಬನವರು. ಇವರು ಎಲ್ಲಿ ಹೋಗ್ತಾರೆ? ಸತ್ಯಲೋಕಕ್ಕೆ ಇವರೆಲ್ಲ ಹೋಗ್ತಾರೆ. ಸತ್ಯಲೋಕಕ್ಕೆ ಹೋಗ್ತಾರೆ. ಅದಾದ ಮೇಲೆ ಮಹಾಜ್ಞಾನ ಅಂತ ಮತ್ತೊಂದು. ಇದು ವಿದ್ಯಾದಲ್ಲಿ ಏನೇ ಎರಡು, ವಿದ್ಯಾದಲ್ಲಿ ಎರಡು, ಜ್ಞಾನ ಮಹಾಜ್ಞಾನ. ಮಹಾಜ್ಞಾನ ಏನು ಅಂದರೆ ಇವರಿಗೆ ಟೈಮ್ ಲಿಮಿಟ್ ಇಲ್ಲ, ಬೇಕಾದಷ್ಟೊತ್ತು, ತಾಸು, 2 ತಾಸು, 3 ತಾಸು, ಎಷ್ಟೊತ್ತು ಕೂಡ್ತಾರೋ ಅಷ್ಟೊತ್ತು ದೇವರ ಅಪರೋಕ್ಷ ಜ್ಞಾನ ಆಗತ್ತೆ ಇವರಿಗೆ. ಅಂತಹ ಮಹಾಜ್ಞಾನ ಇರುವಂಥವರು ಮಹಾಜ್ಞಾನಿಗಳು. ಅವರು ನೇರವಾಗಿ ವೈಕುಂಠ ಲೋಕಕ್ಕೆ ಹೋಗ್ತಾರೆ. ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಇದೆಲ್ಲ ಏನು ಹೇಳ್ತೇನೆ ಆಮೇಲೆ. ಈ ವೈಕುಂಠ ಲೋಕ ಇದು ಮುಕ್ತಿಯಲ್ಲ, ಇದು ಮುಕ್ತಿಯಲ್ಲ, ಇದು ಕೇವಲ ವೇಟಿಂಗ್ ಹಾಲ್. ಈ ಶ್ರೀನಿವಾಸನ ದರ್ಶನಕ್ಕೆ ಹೋದಾಗ ಒಂದೊಂದು ಇದರಲ್ಲಿ ಕೀಲಿ ಹಾಕಿ ಕೂಡಿಸ್ತಾರಲ್ಲ, ಆ ಕೀಲಿ ಹಾಕಿ ಕೂಡಿಸ್ದಾಗಷ್ಟೇ ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಇವರು ಅಪ್ರತೀಕಾಲಂಬನರು. ಇವರು ಒಂದು ಪ್ರತೀಕದಲ್ಲ, ವ್ಯಾಪ್ತನಾದ ಭಗವಂತನ ಉಪಾಸನೆಯನ್ನು ಮಾಡುವ ಯೋಗ್ಯತೆ ಇರುವಂತಹ ಜನ. ಇವರು ಅಪ್ರತೀಕಾಲಂಬನರು. ಇವರು ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಈ ಸತ್ಯಲೋಕ ಮತ್ತು ವೈಕುಂಠ ಲೋಕ ಏನಿದೆ ನೋಡಿ, ಇದು ಯಾರಿಗೆ ಅಂದರೆ ಯಾರು ಬ್ರಹ್ಮನಾಡಿಯಿಂದ ಉತ್ಕ್ರಾಂತರಾಗಿ ಹೊರಗೆ ಬರ್ತಾರೆ ನೋಡಿ, ಅವರಿಗೆ ಮಾತ್ರ. ಎಷ್ಟು ಕಷ್ಟ ಇದೆ ನೋಡಿ. ಬ್ರಹ್ಮನಾಡಿಯಿಂದ ಉತ್ಕ್ರಾಂತರಾಗಿ ಯಾರು ಹೊರಗೆ ಬರ್ತಾರಲ್ಲ ಅವರಿಗೆ ಮಾತ್ರ ಈ ವೈಕುಂಠ ಮತ್ತು ಸತ್ಯಲೋಕ. ಆಯಿತಾ? ಇವರು ಮುಕ್ತರೆ, ಮುಂದೆ ಬರೋರು ಮುಕ್ತರೆ. ಇನ್ನು ನೆಕ್ಸ್ಟು, ಇನ್ನು ತಪಸ್ಸು ಅಂತ ಇದೆ. ವಿದ್ಯಾ ತಪೋಯೋಗ ಸಮಾಧಿಭಾಜಾಮ್ ಅಂತ ಬಂತಲ್ಲ, ತಪಸ್ಸು ಅಂದ್ರೇನು? 6 ಮಾತ್ರಾಗಳ ಕಾಲ. ಅನ್ನೋದು ಒಂದು ಮಾತ್ರ. ಸುಮ್ಮನೆ ದೃಷ್ಟಾಂತಕ್ಕೆ ಹೇಳಿದೆ, ಇಷ್ಟು ಅಂತ ಇಟ್ಕೊಳ್ಬೋದು. ಈ 6 ಮಾತ್ರಾಗಳ ಕಾಲ ಭಗವಂತನ ಅಪರೋಕ್ಷ ಜ್ಞಾನವನ್ನು ಯಾರು ಮಾಡಿಕೊಳ್ತಾರಲ್ಲ ಇವರು ಎಲ್ಲಿ ಹೋಗ್ತಾರೆ? ತಪೋಲೋಕಕ್ಕೆ ಹೋಗ್ತಾರೆ. ಅಂದರೆ ಸತ್ಯಲೋಕದ ನೆಕ್ಸ್ಟ್ ಸ್ಟೇಷನ್, ಬಿಫೋರ್ ಸ್ಟೇಷನ್ ತಪೋಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಅವರು ಕೂತ್ಕೋತಾರೆ. ಆಮೇಲೆ ಯೋಗ ಅಂದ್ರೇನು? ಏಕಮಾತ್ರ ಕಾಲ, ಇಷ್ಟೇ ಅವರಿಗೆ ಅಪರೋಕ್ಷ ಜ್ಞಾನ ಆಗತ್ತೆ. ಧ್ಯಾನಕ್ಕೆ ಕೂಡ್ತಾರೆ, ಕೂತ್ರೆ ಅವ್ರಿಗೆ ಕಾಣಿಸೋದೆಷ್ಟು ದೇವರು? ಏನ್ರಿ ಇದು, ಎಷ್ಟು ದೇವರು, ಎಷ್ಟು ಕಷ್ಟ ನೋಡಿ. ಇಷ್ಟೇ ಕಾಣಿಸ್ತಾರೆ. ಅವರು ಎಲ್ಲಿ ಹೋಗ್ತಾರೆ ಅಂದರೆ ಜನೋಲೋಕಕ್ಕೆ ಹೋಗ್ತಾರೆ. ಜನೋಲೋಕಕ್ಕೆ ಹೋಗಿ ಅವರು ಕೂತ್ಕೋತಾರೆ. ಇನ್ನು ಪಾದಯೋಗ ಅಂತ, ಈ ಅಂತಂತೇವಲ್ಲ, ಅನ್ನಲಿಕ್ಕೆ ಎಷ್ಟು ಸಮಯ ಬೇಕೋ ಅದರಲ್ಲಿ 4 ಭಾಗ ಮಾಡಿದರೆ ಎಷ್ಟು ಸಣ್ಣ ಅಂಶ ಬರುತ್ತೋ ಅಷ್ಟೇ ಕಾಲ ದೇವರ ಅಪರೋಕ್ಷ ಆಗತ್ತೆ. ಅವರೆಲ್ಲಿ ಹೋಗ್ತಾರೆ? ಮಹರ್ಲೋಕಕ್ಕೆ ಹೋಗ್ತಾರೆ. ಅವರು ಹೋಗೋದು ಮಹರ್ಲೋಕ. ವಿದ್ಯಾ ತಪೋ ಯೋಗ ಸಮಾಧಿ ಭಾಜ. ಭಾಗವತ ಹೇಳುತ್ತೆ, ಬಹಿಸ್ತ್ರಿಲೋಕ್ಯಾ ಪವನಾಂತರಾತ್ಮ ನ ಕರ್ಮಭಿಸ್ತಾಂ ಗತಿಮಾಪ್ನುವಂತಿ. ಈ ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ ಇದೆಯಲ್ಲ, ಇವುಗಳನ್ನು ಬರೀ ನಾನು ಒಂದು ಹೋಮ ಮಾಡ್ತೇನೆ, ಮನೆ ಸೂಕ್ತ ಹೋಮ ಮಾಡ್ತೀನಿ, ನಾನು ಕರ್ಕೊಂಡು ಹೋಗ್ರಿ ಅಂದರೆ ಹೋಗೋದಿಲ್ಲ. ಹೋಮ ಮಾಡಿದರೆ, ಯಜ್ಞಯಾಗಗಳನ್ನು ಮಾಡಿದರೆ ಸಿಗೋ ಲೋಕಗಳು 3: ಭೂಹು ಭುವಃ ಸುವಃ. ಭೂಹು ಭುವಃ ಸ್ವಃ. ಎಷ್ಟೇ ಯಜ್ಞಯಾಗಾದಿಗಳನ್ನು ಮಾಡಿ ಕರ್ಮಗಳಿಂದ ಸಿಗುವ ಲೋಕ ಈಯುಸ್ತ್ರೀನ್ ಕರ್ಮಣ ಲೋಕ. 3 ಲೋಕಗಳು, ಭೂಹು ಭುವಃ ಸ್ವಃ. ಅದರ ಮೇಲೆ ನೀನು ಹೋಗಬೇಕಾಗಿದ್ದರೆ ಶ್ರವಣ ಮನನಗಳನ್ನೇ ಮಾಡಬೇಕು, ಅಪರೋಕ್ಷ ಜ್ಞಾನವನ್ನೇ ಮಾಡಿಕೊಳ್ಳಬೇಕು. ಭೂಹು ಭುವ ಸ್ವಹ ತನಕ ಬಂದೀನ್ರಿ, ಸ್ವಲ್ಪ ಇಲ್ಲೇ ಹರಿದ್ವಾರದ ತನಕ ಬಂದೀವಿ, ಬದರಿಗೆ ಹೋಗಿ ಬರೋಣ ಅಂದಂಗೆ ಸ್ವರ್ಲೋಕದ ತನಕ ಬಂದೀವಿ, ಮಹರ್ಲೋಕಕ್ಕೆ ಬಿಡೋದಿಲ್ಲ. ಅಲ್ಲಿ
ಜ್ಞಾನೇನೈವ, ಜ್ಞಾನ ಇದ್ದರೇನೇ ಮೇಲಿನ ಲೋಕ, ಇಲ್ಲದೇ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಆಯಿತಾ? ಇಲ್ಲೆಲ್ಲ ಹೋಗ್ತಾರೆ. ಇದಿಷ್ಟಾದ ಮೇಲೆ ಹಾಗಾದರೆ ಉಳಿದವರದೇನು ಪರಿಸ್ಥಿತಿ? ಉಳಿದವರ ಪರಿಸ್ಥಿತಿಯನ್ನು ಮುಂದೆ ಬಂದಿದೆ, ನಾನು ಇಲ್ಲೇ ಹೇಳಿಬಿಡ್ತೇನೆ. ಈಗ ದೇಹದ ಮಧ್ಯದಲ್ಲಿ, ಒಟ್ಟು ನಮ್ಮ ದೇಹದಲ್ಲಿ 101 ನಾಡಿಗಳು, ಬೇರೆ ಬೇರೆ ತರಹ ಇದೆ. ಇಲ್ಲಿ ಯಾದವಾರರು ಹೇಳಿದ್ದನ್ನು ನಾನು ಹೇಳ್ತೇನೆ ಅಷ್ಟೇ. 101 ನಾಡಿಗಳು ಇದೆ. 101 ನಾಡಿಗಳಲ್ಲಿ ಮಧ್ಯದಲ್ಲಿ ಇರುವಂತಹ ನಾಡಿ ಇದು ಬ್ರಹ್ಮನಾಡಿ. ಬ್ರಹ್ಮನಾಡಿ. ಬಲಗಡೆ ಇರುವಂತಹ ನಾಡಿ ಪಿಂಗಲ, ಪಿಂಗಲ ಅಂತ ಅದನ್ನು ಕರೀತಾರೆ. ಬಲಭಾಗದಲ್ಲಿ ಇರುವಂತಹ ನಾಡಿ ಪಿಂಗಲ. ಅದು 50 ನಾಡಿಗಳು ಇದೆ. ಅದನ್ನೇ ದೇವಯಾನ, ದೇವಯಾನ ಅಂತ ಕರೆಯೋದು. ದೇವಯಾನ ಅಂತ ಕರೀತಾರೆ. ಈ ಬಲಭಾಗದಲ್ಲಿ ಇರುವಂತಹ ಏನು ಪಿಂಗಲ ನಾಡಿ ಇದೆಯಲ್ಲ, ಇದಕ್ಕೆ ಪಿಂಗ, ಪಿಂಗ ಅಂತ ಒಂದು ಸುಖದ ಹೆಸರು. ಅದೊಂದು ಸ್ಪೆಷಲ್ ಸುಖ. ಆ ಪಿಂಗ ಎಂಬ ಸುಖವನ್ನು ಕೊಡತ್ತೆ ಅನ್ನೋದಕ್ಕಾಗಿ ಅದನ್ನು ಪಿಂಗಲ ಅಂತ ಕರೀತಾರೆ. ಆ ಪಿಂಗಲ ನಾಡಿಯಿಂದ ಯಾರು ಹೊರಗೆ ಬರ್ತಾರೆ ನೋಡಿ, ಅವರೇ ಈ ಮಹರ್ಲೋಕ, ಜನಲೋಕ, ತಪೋಲೋಕಕ್ಕೆ ಹೋಗುವರು. ಇವರೆಲ್ಲ ಯಾರು? ಇವರೆಲ್ಲ ಯಾರು? ಚರಮ ಶರೀರದಿಂದ ಉತ್ಕ್ರಮಣವನ್ನು ಹೊಂದಿದವರು. ನಾವು ನೀವು ವಿಚಾರಣೆ ಮಾಡಬೇಡ್ರಿ, ನಮಗೆ ನಿಮಗೆ ಸಂಬಂಧೇ ಇಲ್ಲ. ಚರಮ ಶರೀರದಿಂದ ಉತ್ಕ್ರಮಣವನ್ನು ಹೊಂದಿದಂತಹ ವ್ಯಕ್ತಿಗಳಲ್ಲಿಯೇ 2 ಭಾಗ. ಬ್ರಹ್ಮನಾಡಿಯಿಂದ ಹೊರಗೆ ಬಂದವರು ಮಾತ್ರ ಪ್ರತೀಕಾಲಂಬನರು ಸತ್ಯಲೋಕಕ್ಕೆ ಹೋಗ್ತಾರೆ, ಅಪ್ರತೀಕಾಲಂಬನರು ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಬಲಭಾಗದಿಂದ ಪಿಂಗಲಾ ನಾಡಿಯಿಂದ ಹೊರಗೆ ಬಂದಂಥವರು ಮಹರ್ಲೋಕ, ಜನೋಲೋಕ, ತಪೋಲೋಕಗಳಿಗೆ ಹೋಗ್ತಾರೆ. ಬಂತು ಅವ್ರದ್ದು ಹೇಳಿದ್ನಲ್ಲ ಈಗ, ವಿದ್ಯಾ ತಪೋಯೋ 6 ಮಾತ್ರ ಅವರೇ. ಅವರು ಇವರೆಲ್ಲ ಪ್ರತೀಕಾಲಂಬನರೇ, ಎಲ್ಲರೂ ಪ್ರತೀಕಾಲಂಬನರೇ. ಹೇಳ್ತೇನೆ, ಅದನ್ನು ಬರುತ್ತೆ. ಆಯಿತಾ? ಇನ್ನು ಎಡಭಾಗದಲ್ಲಿ 50 ನಾಡಿಗಳು. ಆ ಎಡಭಾಗದ 50 ನಾಡಿಗಳಿಂದ ಹೊರಗೆ ಹೋದವರು ಅದು ಪಿತೃಯಾನ ಅಂತ ಅದಕ್ಕೆ ಲೆಕ್ಕ. ಅವರೆಲ್ಲ ವಾಪಸ್ ಸಂಸಾರಕ್ಕೆ ಬರೋರು. ಅವರೆಲ್ಲರೂ ಸಂಸಾರಕ್ಕೆ ಬರು. ಎಡಭಾಗದಿಂದ ಹೋದರೆ ಸಂಸಾರ, ಬಲಭಾಗದಿಂದ ಹಾಗೂ ಮಧ್ಯಭಾಗದಿಂದ ಹೋದರೆ ಮುಕ್ತಿ. ಬಲಭಾಗದಿಂದ ಹೋದವರು ಮಹರ್ಲೋಕ, ಜನೋಲೋಕ, ತಪೋಲೋಕ. ಮಧ್ಯದಿಂದ ಹೋದವರು ಸತ್ಯಲೋಕ, ವೈಕುಂಠ ಲೋಕ. ಹೀಗೆ ವ್ಯವಸ್ಥೆಯನ್ನು ತಿಳಿದುಕೊಳ್ಳಬೇಕು. ಇನ್ನು ಅದರಲ್ಲಿ ಏನಾದರೂ ತಾರತಮ್ಯ ಇದೆಯಾ? ತಾರತಮ್ಯ ಇದೆ. ಈ ಬಲಭಾಗದಿಂದ ಹೋಗ್ತಾರಲ್ಲ, ಬಲಭಾಗದಿಂದ ಹೋಗೋರು ಕೂಡ 3 ತರಹದ ಜನ ಇದ್ದಾರೆ. ಅಪಕ್ವ ಸಾಧನರು, ಅಪಕ್ವತರ ಸಾಧನರು, ಅಪಕ್ವತಮ ಸಾಧನರು ಅಂತ. ಅಂದರೆ ಅಪಕ್ವ ಸಾಧನರು ಅಂದರೆ ಸಾಧನ ಸ್ವಲ್ಪ ಇನ್ನೂ ಪಕ್ವ ಆಗಿಲ್ಲ. ಒಂದು 75% ಸಾಧನ ಆಗಿದೆ, ಇನ್ನು 25% ಸಾಧನ ಪಕ್ವ ಆಗಿಲ್ಲ. ಅಂಥವರು ಅವರೇನು ಮಾಡ್ತಾರೆ ಅಂದರೆ ಅವರು ತಪೋಲೋಕಕ್ಕೆ ಹೋಗ್ತಾರೆ. 75% ಅಥವಾ 80 ಅಂತ ಇಟ್ಟುಕೊಂಡ್ರೆ, ಸುಮ್ಮನೆ ಒಂದೇನೋ ದೃಷ್ಟಾಂತಕ್ಕೆ ಹೇಳ್ತೇನೆ. 80% ಸಾಧನೆ ಆದವರು ಇನ್ನು 20% ಪಕ್ವ ಆಗಬೇಕಾಗಿದೆ, ಆಗಿಲ್ಲ, ಅವರು ತಪೋಲೋಕಕ್ಕೆ ಹೋಗ್ತಾರೆ. ಇನ್ನು ಅಪಕ್ವತರ ಸಾಧನರು 60% ಮಾತ್ರ ಸಾಧನೆ ಆಗಿದೆ, ಇನ್ನು 40% ಪಕ್ವ ಆಗಿಲ್ಲ, ಅವರೆಲ್ಲಿ ಹೋಗ್ತಾರೆ? ಜನೋಲೋಕಕ್ಕೆ ಹೋಗ್ತಾರೆ. ಆಮೇಲೆ ಅಪಕ್ವತಮ ಸಾಧನರು 40% ಸಾಧನೆ. ಸ್ವರ್ಗದಲ್ಲಿ ಇರುವ ಜನರ ಆಯುಷ್ಯ ಎಷ್ಟು ಗೊತ್ತಾ? 1 ಮನ್ವಂತರಗಳ ಕಾಲ ಅಷ್ಟೇ. ಒಬ್ಬ ಮನು, ಸ್ವಯಂಭುವ ಮನ್ವಂತರ ಮುಗಿತೋ ಸ್ವರ್ಗದವರ ಇಂದ್ರಾದಿಗಳು, ಅಲ್ಲಿರುವ ಇಂದ್ರಾದಿ ರೂಪಗಳು ಹೋಗಿಬಿಡತ್ತೆ. ಯಾಕೆಂದರೆ ಪ್ರತಿ ಮನ್ವಂತರಕ್ಕೂ ಒಂದು ಪ್ರಳಯ ಆಗತ್ತೆ. ಭೂಹು ಭುವಃ ಸ್ವಹ, ಹಾಗಾಗಿ ಪ್ರಳಯ ಆಗತ್ತೆ. ಆದ್ದರಿಂದಾಗಿ ಮನ್ವಂತರಾಯುಷ ಸ್ವರ್ಗ್ಯಾಹ, ಸ್ವರ್ಗದಲ್ಲಿ ಇರುವವರಿಗೆ 1 ಮನ್ವಂತರಗಳ ಕಾಲ ಮಾತ್ರ ಆಯುಷ್ಯ. ಆಮೇಲೆ ಮಹರ್ಲೋಕದಲ್ಲಿ 1 ಕಲ್ಪ. 1 ಕಲ್ಪ ಅಂದ್ರೇನು? ಬ್ರಹ್ಮದೇವರ 1 ದಿನ. ಬ್ರಹ್ಮದೇವರ 1 ದಿನ ಎಷ್ಟು ಸಮಯವೋ ಅಷ್ಟು ಸಮಯದವರೆಗೆ ಮಾತ್ರ ಮಹರ್ಲೋಕದಲ್ಲಿ ಇರುವಂತಹ ಜನರ ಆಯುಷ್ಯ. ಅದಾದ ಮೇಲೆ ಜನಲೋಕ, ತಪೋಲೋಕದಲ್ಲಿ ಬ್ರಹ್ಮದೇವರಿಗೆ ಎಷ್ಟು ಆಯುಷ್ಯವೋ ಅಷ್ಟೇ ಆಯುಷ್ಯ. ಬ್ರಹ್ಮದೇವರಿಗೆ ಎಷ್ಟು ಆಯುಷ್ಯವೋ ಅಷ್ಟೇ ಆಯುಷ್ಯ. 100 ವರ್ಷಗಳ ಕಾಲ ಬ್ರಹ್ಮದೇವರ 100 ವರ್ಷಗಳ ಕಾಲ ಜನಲೋಕ, ತಪೋಲೋಕದಲ್ಲಿ ಇದ್ದವರು ಇರ್ತಾರೆ. ಹೀಗೆ ನಾವು ತಿಳಿದುಕೊಳ್ಳಬೇಕು.
20% ಸಾಧನೆ ಪೂರ್ಣ ಆಗಿದೆ, ಇನ್ನು 60% ಪಕ್ವ ಆಗಬೇಕಾಗಿದೆ. ಅಂಥವರು ಮಹರ್ಲೋಕಕ್ಕೆ ಹೋಗ್ತಾರೆ. ಗೊತ್ತಾಯ್ತಲ್ಲ, ಆ ಲೋಕದ ಕ್ರಮದಲ್ಲಿ ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ. ಹಾಗಾಗಿ ಮಹರ್ಲೋಕಕ್ಕೆ ಸ್ವಲ್ಪ ಪಕ್ವ ಆದವರು, ಜನೋಲೋಕಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಪಕ್ವ ಆದವರು, ತಪೋಲೋಕಕ್ಕೆ ಹೆಚ್ಚು ಪಕ್ವ ಆದವರು, ಹೀಗೆ ಅಲ್ಲಿ ಹೋಗ್ತಾರೆ. ಈ ತಪೋಲೋಕದಲ್ಲಿ ನಾನು ಮುಂದೆ ಎಲ್ಲ ಶ್ಲೋಕಗಳಲ್ಲಿ ಬಂದಿದೆ, ಒಂದೇ ಸತಿ ಬರಲಿ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೇನೆ. ಈ ತಪೋಲೋಕದಲ್ಲಿ ಎಷ್ಟು ವರ್ಷ ಇರ್ತಾರೆ ಅಂದರೆ, ಮಹರ್ಲೋಕದಲ್ಲಿ ಮನ್ವಂತರ ಯಶಸ್ವ